ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಬೆಂಬಲ ಸದಾ ಇರಲಿ. ಎಸ್, ಬಿಹಾರದ ರಾಜಕಾರಣ, ಅಲ್ಲಿ ಪಲ್ಟಾರಾಮ, ರಾಮನೋ ಮೊದಲಾದ ಹೆಸರು ಪಡೆದಂಥ ನಿತೀಶ್ ಕುಮಾರ್ ಪಲ್ಟಿ ಹೊಡೆಯೋದು. ಸೊ ಈಗ ಅವರು ತೀವ್ರ ರೂಪದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ. ಅವರನ್ನ ಡಂಪ್ ಮಾಡುವುದಕ್ಕೆ ಬಿಜೆಪಿ ಸಿದ್ಧವಾದಂತೆ ಕಾಣ್ತಾ ಇದೆ. ಗೇಮ್ ಪ್ಲಾನ್ ಈಸ್ ರೆಡಿ. ಎಸ್, ಗೇಮ್ ಪ್ಲಾನ್ ಈಸ್ ರೆಡಿ. ನಿತೀಶ್ ಕುಮಾರ್ ಜನತಾದಳ ಏನಿದೆ, ಯುನೈಟೆಡ್ ಜನತಾದಳ, ಸಂಯುಕ್ತ ಜನತಾದಳ, ಅದು ಉಳಿಯುತ್ತಾ ಇಲ್ವಾ ಅನ್ನುವ ಪ್ರಶ್ನೆ ಕೂಡ ಎದುರಾಗಿದೆ. ಮಹಾರಾಷ್ಟ್ರದಲ್ಲಿ ಹೇಗೆ ಏಕನಾಥ್ ಶಿಂದೆಯನ್ನು ಮುಗಿಸಲಾಯಿತು, ಅದೇ ರೀತಿ ಅಕಾಲಿದಳ ಪಕ್ಷವನ್ನೇ ಹೇಗೆ ಮುಗಿಸಲಾಯಿತು, ಅದೇ ರೀತಿ ಬಿಜೆಪಿ ಈಗ JDU ಅನ್ನು ಮುಗಿಸುವುದಕ್ಕೆ ಹೊರಟಿದೆ. ವೇದಿಕೆ ಸಿದ್ಧ ಆಗಿದೆ, ನಿರ್ದೇಶಕರು ಸಿದ್ಧರಿದ್ದಾರೆ. ಇತ್ತೀಚಿನ ವರದಿಗಳ ಪ್ರಕಾರ JDUನ ಸುಮಾರು 8 MP ಗಳೇನಿದ್ದಾರೆ ಅವರು ಪಕ್ಷವನ್ನು ತ್ಯಜಿಸುತ್ತಾರೆ ಅನ್ನುವ ಸುದ್ದಿ ಇದೆ. ಅವರು ಪಕ್ಷವನ್ನು ತ್ಯಜಿಸಿ ಬಿಜೆಪಿಗೆ ಸೇರುವ ಮೂಲಕ, ಯಾಕಂದರೆ ನೀವು 8 ಜನ ಸೇರಿದರೆ ಅವರಿಗೆ ಆ್ಯಂಟಿ ಡಿಫೆಕ್ಷನ್ ಲಾ ಅಪ್ಲೈ ಆಗಲ್ಲ. ಅವರು ಬಿಜೆಪಿ ಸೇರುವ ಮೂಲಕ ಒಂದು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಪ್ರಬಲ ಆಗುತ್ತೆ, ಇನ್ನೊಂದು ನಿತೀಶ್ ಕುಮಾರರನ್ನು ಮುಗಿಸುವುದಕ್ಕೆ ವೇದಿಕೆ ಸಿದ್ಧ ಆಗುತ್ತೆ ಪಾಟ್ನಾದಲ್ಲಿ. ಸೊ ಮುಂಬರುವ ಬಿಹಾರ್ ವಿಧಾನಸಭಾ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ಬಹುಮಟ್ಟಿಗೆ ನಿತೀಶ್ ಕುಮಾರ್ ಅವರ ನಾಯಕತ್ವ ಏನಿದೆ, ಆ ನಾಯಕತ್ವ ಇರೋದಿಲ್ಲ, ಅಥವಾ ನಿತೀಶ್ ಕುಮಾರ್ ನಾಯಕತ್ವದಲ್ಲಿ ಚುನಾವಣೆ ನಡೆಯೋದಿಲ್ಲ. ಸೊ ಈ ಹಿಂಟನ್ನು ಬಿಜೆಪಿ ಬೇರೆ ಬೇರೆ ರೀತಿ ನೀಡ್ತಾನೆ ಇದೆ. ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಒಂದು ಮಾತನ್ನ ಆಡಿದ್ರು ಕೆಲವು ದಿನಗಳಿಂದ. ಅದು ಸುಮ್ಮನೆ ಆಡಿದ ಮಾತಲ್ಲ. ಅವರು ಹೇಳಿದ್ದೇನು ಅಂತ ಅಂದರೆ, ನಿತೀಶ್ ಕುಮಾರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ. ನಿತೀಶ್ ಕುಮಾರ್ಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಈಗ ಹೇಳಿದ್ದು ಯಾಕೆ ಅಂದರೆ, ಪ್ರೆಸೆಂಟ್ ಈಸ್ ಅ ಚೀಫ್ ಮಿನಿಸ್ಟರ್ ಅಲ್ವಾ. ಬಹಳ ಸ್ಪಷ್ಟ, ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಅವರನ್ನು ಆಕ್ಟಿವ್ ಪಾಲಿಟಿಕ್ಸ್ ಏನಿದೆ ಅಲ್ಲಿಂದ ಅವರನ್ನು ಹೊರಗೆ ಕಳಿಸ್ಬೇಕು ಅನ್ನೋದು. ಇದಕ್ಕೆ ಮುಂದುವರಿದ ಭಾಗವಾಗಿ ಕೇಂದ್ರ ಗೃಹ ಸಚಿವ ಸನ್ಮಾನ್ಯ ಶಾ ಅವರು, ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ನೀಡಿದ್ರು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾರ ನಾಯಕತ್ವ ಮತ್ತು ಯಾರು ಮುಖ್ಯಮಂತ್ರಿ ಆಗ್ತಾರೆ ನೆಕ್ಸ್ಟ್ ಅನ್ನೋದನ್ನು ಈಗ ತೀರ್ಮಾನಿಸೋಲ್ಲ, ನಂತರ ಅಂತ. ಇದು ಕೂಡ ನಿತೀಶ್ ಕುಮಾರ್ ಅವರಿಗೆ ನೀಡಿದ ಸಂದೇಶ ಆಗಿತ್ತು. ಅಂದರೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ನಾಯಕತ್ವ ಇರಲ್ಲ ಮತ್ತು ನೀವು ಮುಂದೆ ಮುಖ್ಯಮಂತ್ರಿ ಆಗಲ್ಲ ಅಂತ. ಅಂದರೆ ನಿತೀಶ್ ಕುಮಾರ್ ಅವರಿಗೆ ಇದು ಲಾಸ್ಟ್ ಟರ್ಮ್, ಕೊನೆಯ ಅವಧಿ ಅಂತ. ನಿತೀಶ್ ಕುಮಾರ್ ಅವರ ರಾಜಕೀಯ ಬದುಕಿನ ಕೊನೆಯ ಅಧ್ಯಾಯ. ಈ ಅಧ್ಯಾಯಕ್ಕೆ ಬಿಜೆಪಿ ಈಗಾಗಲೇ ಮುನ್ನುಡಿಯನ್ನು ಬರೆದು ಸಿದ್ಧ ಇಟ್ಕೊಂಡಿದೆ. ಅದರ ಇಂಪ್ಲಿಮೆಂಟ್ ಮಾಡುವುದು ಒಂದೇನೆ ಈಗ ಉಳಿದಿರುವ ಬಾಕಿ. ಸೊ ಕಳೆದ ಕೆಲವು ದಿನಗಳಿಂದ ನಿತೀಶ್ ಕುಮಾರ್ ಮೌನವನ್ನು ಅನುಸರಿಸ್ತಿದ್ದಾರೆ, ಮೌನಿ ಬಾಬಾ ಆಗಿದ್ದಾರೆ. ಹೆಚ್ಚಿನ ಮಹತ್ವದ ವಿಚಾರಗಳಿಗೆ ನಿತೀಶ್ ಕುಮಾರ್ ಈಗ ರಿಯಾಕ್ಟ್ ಮಾಡ್ತಾ ಇಲ್ಲ. ಅದರ ಜೊತೆಗೆ ಮೊನ್ನೆ ಅವರು ದೆಹಲಿಗೆ ಇದಕ್ಕಿದ್ದಾಗೆ ಪ್ರವಾಸ ಕೈಗೊಂಡ್ರು. ಯಾಕೆ ಅವರು ದೆಹಲಿಗೆ ಹೋದ್ರು, ಅದರ ಉದ್ದೇಶ ಏನು, ಈ ಬಗ್ಗೆ ವಿವರಗಳು ಲಭ್ಯ ಆಗಿಲ್ಲ. ಆದರೆ ತೀವ್ರ ರೂಪದ ರಾಜಕೀಯ ಬದಲಾವಣೆ ಆಗುತ್ತೆ ಅಂತ ರಾಜಕೀಯ ವಲಯಗಳಲ್ಲಿ, ದೆಹಲಿ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ನಿತೀಶ್ ಕುಮಾರ್ ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರು ಬಲಗೈಯಲ್ಲಿ ಮಾಡುವ ಕೆಲಸ ಎಡಗೈ ಗೊತ್ತಾಗಲ್ಲ, ಎಡಗೈಯಲ್ಲಿ ಮಾಡುವ ಕೆಲಸ ಬಲಗೈ ಗೊತ್ತಾಗಲ್ಲ. ಆ ರೀತಿ ರಾಜಕೀಯ ಮೂವ್ಗಳನ್ನು ಮಾಡ್ತಾ ಇರ್ತಾರೆ, ಪಲ್ಟಿ ಹೊಡಿತಾನೆ ಇರ್ತಾರೆ.
ಅವರಿಗೆಲ್ಲ ರಾಜಕೀಯ ಪಕ್ಷ ಓಕೆ, ಈಸ್ ಬೆಡ್ ಮೇಟ್ಸ್ ಆಫ್ ಆಲ್ ಪೊಲಿಟಿಕಲ್ ಪಾರ್ಟೀಸ್. ಅವರಿಗೆ BJP ಓಕೆ, ಇನ್ನೊಂದು ಓಕೆ, ಮತ್ತೊಂದು ಓಕೆ, ಆಮ್ ಆದ್ಮಿ ಪಾರ್ಟಿ ಓಕೆ, ಹೀಗೆ ಹಲವು ಪಕ್ಷಗಳ ಏನಿದೆ ಜೊತೆ ಅವರು ಆಟ ಆಡಬಲ್ಲರು. ತೃಣಮೂಲ ಕಾಂಗ್ರೆಸ್ ಜೊತೆಗೆ ಈಗ ಅಂಥ ಒಂದು ಯೋಚನೆ ಅವರಿಗೆ ಬಂದಿದೆಯಾ? ರಾಜಕೀಯ ವಿಶ್ಲೇಷಕರು ದೆಹಲಿಯಲ್ಲಿ ಹೇಳೋ ಪ್ರಕಾರ ಎಸ್ ಈ ಮೇ ಕಮ್ ಔಟ್ ಅಂತ. ಆದರೆ ಈಗ ಬಂದ್ಬಿಟ್ರೆ ಅವ್ರ ರಾಜಕೀಯ ದಾರಿ ಯಾವುದು? ಅವರು ಹೊರಗೆ ಇರುವ ತೊಡಕೇನು ಅಂದರೆ BJP ಸನ್ಮಾನ್ಯ ನಿತೀಶ್ ಕುಮಾರ್ ಅವರನ್ನ ಪಕ್ಷವನ್ನು ಒಡೆಯುವುದಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಿದೆ. ಅಂದರೆ ಯಾವುದು ಮಹಾರಾಷ್ಟ್ರದಲ್ಲಿ ಯಾವ ಫಾರ್ಮುಲಾವನ್ನು ಅನುಸರಿಸಿ ಶಿವಸೇನೆಯನ್ನು ಒಡೆಯಲಾಯಿತು, NCPಯನ್ನು ಒಡೆಯಲಾಯಿತು, ಅದೇ ರೀತಿ ಬಿಹಾರದಲ್ಲೂ ಕೂಡ ಜನತಾದಳ ಯುವನ್ನು ಒಡೆಯುವುದು. ಜಾರ್ಖಂಡದಲ್ಲಿ ಒಡೆದಿದ್ರು, ಅಲ್ಲಿ ಲೀಡರ್ ಮಾಂಜಿ ಅವರನ್ನು ತೆಗೆದುಕೊಂಡು, ದಟ್ ಇಸ್ ದ ಸ್ಟ್ರಾಟಜಿ ಆಫ್ BJP. ಬೇರೆ ತಮ್ಮ ವಿರೋಧ ಪಕ್ಷವನ್ನು ಒಡೆದು ಒಂದು ಗುಂಪನ್ನು ತಮ್ಮ ಹತ್ರ ಎಳೆದುಕೊಂಡು ತಾವು ತೆಗೆದುಕೊಂಡ ಆ ಗುಂಪಿಗೆ ಮಾನ್ಯತೆ, ಆ ಪಕ್ಷದ ಮಾನ್ಯತೆಯನ್ನು ಕೊಟ್ಬಿಡೋದು. ಈಗ JDUನ ಕೆಲವು ನಾಯಕರನ್ನ ಹಿಡಿದು MP ಗಳನ್ನು ಎಳೆಯುವ ಮೂಲಕ ಅದೇ ನಿಜವಾದ JDU ಅಂತ ಘೋಷಿಸಿ ಚುನಾವಣೆ ಆಯೋಗವನ್ನು ಹಿಡ್ಕೊಂಡು ನಿತೀಶ್ ಕುಮಾರ್ ಅವರನ್ನು ರಾಜಕೀಯವಾಗಿ ಹೊರದಬ್ಬುವುದು ಅಂತ. ಈ ಚರ್ಚೆ ಏನಿದೆ ಇದು ಬಹಳ ಗಂಭೀರವಾಗಿ ನಡೀತಾ ಇದೆ. ಒಂದು, ನಿತೀಶ್ ಕುಮಾರ್ ಅವರಿಗೂ ವಯಸ್ಸಾಗ್ತಾ ಇದೆ, ಅನುಮಾನ ಬೇಕಾಗಿಲ್ಲ. ಅದರ ಜೊತೆಗೆ ಅವರು ಬಹುಮಟ್ಟಿಗೆ ಭಾರತೀಯ ರಾಜಕಾರಣದಲ್ಲಿ ನಂಬಿಕೆಯನ್ನು ಕಳೆದುಕೊಂಡಂಥವ್ರು. ಆದರೆ ಅವ್ರನ್ನ ತಿರಸ್ಕರಿಸೋಕ್ಕಾಗಲ್ಲ, ಬಿಕಾಸ್ ಬಿಹಾರದಲ್ಲಿ ಅವರಿಗಿರುವ ಬೇಸ್ ಅಂತ. ಸ್ಟಿಲ್ ದ ಕ್ವೆಶ್ಚನ್ ಈಸ್, BJP ನಿತೀಶ್ ಪಾರ್ಟಿಯನ್ನು ಒಡೆದು JDUವನ್ನು ಒಡೆದು ತನ್ನ ಸರ್ಕಾರವನ್ನು ರಚಿಸುವುದಕ್ಕೆ ಬೇಕಾದಷ್ಟು ಸಂಖ್ಯಾಬಲವನ್ನು ಪಡಿಬಹುದಾ? ದಿಸ್ ಇಸ್ ದ ಕ್ವೆಶ್ಚನ್. ದಿಸ್ ಈಸ್ ಆಲ್ಸೋ ನಾಟ್ ಸೋ ಈಸಿ. ಇಡೀ ಬಿಹಾರದ ರಾಜಕಾರಣದ ರೂಪುರೇಷೆಗಳ ಬೇರೆ. ನೀವು ಬಿಹಾರದಲ್ಲಿ ಯಾವ ವಿಚಾರಗಳನ್ನು ಇವರು ಎತ್ತುತ್ತಾರೋ BJP, ಅದು ರೀಚ್ ಆಗೋದು ಕಷ್ಟ. ಅಲ್ಲಿರುವ ಬಿಕಾಸ್ ಆಫ್ ಪಾಪ್ಯುಲೇಷನ್ ಆ್ಯಂಡ್ ಅದು ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಕಾಸ್ಟ್ ಆ್ಯಂಡ್ ರಿಲಿಜನ್, ಅದು ಅಂತಕ್ಕೆ ಅವಕಾಶ ಕೊಡಲ್ಲ. ಸೊ ಇತ್ತೀಚೆಗೆ ದೆಹಲಿ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರು ಒಂದು ಪತ್ರವನ್ನು ಬರೆದಿದ್ರು, ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು ನಿತೀಶ್ ವಿಚಾರದಲ್ಲಿ. ಸೊ BJP ಸರ್ಕಾರ ಇತ್ತೀಚೆಗೆ ತೆಗೆದುಕೊಂಡಂತಹ ಕೆಲವು ತೀರ್ಮಾನಗಳ ಬಗ್ಗೆ ನಿತೀಶ್ ಪ್ರತಿಕ್ರಿಯೆಯನ್ನೇ ನೀಡಿಲ್ಲ ಅಂತ. ಇದು ಮತ್ತೆ ಅವರು ಪಲ್ಟಿ ಹೊಡೆಯುತ್ತಿರುವುದರ ಸೂಚನೆಯನ್ನು ಗೊತ್ತಿಲ್ಲ. ಅದರ ಜೊತೆಗೆ ಬಿಹಾರ್ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ತೇಜಸ್ವಿ ಯಾದವ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಸೊ ಸನ್ಮಾನ್ಯ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು 4 ಜನರ ನಿಯಂತ್ರಣದಲ್ಲಿದ್ದಾರೆ, ಕ್ಯಾಪ್ಟಿವ್ ಅಂತ. ಅವ್ರನ್ನ ಒಂದು ದಿಗ್ಬಂಧನದಲ್ಲಿ, ಒಂದು ಬಂಧನದಲ್ಲಿ ಇರಿಸಲಾಗಿದೆ ಅಂತ. ಅದು ಅವರನ್ನು ಬಿಟ್ಟು ಬರೋದಕ್ಕೆ ಆಗ್ತಾ ಇಲ್ಲ ಅವರಿಗೆ. ದೆಹಲಿಯಲ್ಲಿ ಒಂದು 2-3 ಜನ ಅಂತವರಿದ್ದಾರೆ, ಹಾಗೇನೆ ಪಾಟ್ನಾದಲ್ಲಿ ಒಂದು 2-3 ಜನ ಇದ್ದಾರೆ. ಅವರು ಸಂಪೂರ್ಣವಾಗಿ ನಿತೀಶ್ ಕುಮಾರ್ನವರ ಒಂದು ರೀತಿ ಬಂಧನದಲ್ಲಿ ಇಟ್ಕೊಂಡಿದ್ದಾರೆ. ಆದ್ದರಿಂದ ಅವ್ರು ಮಾತನಾಡೋಕ್ಕೆ ಕೂಡ ಸಾಧ್ಯ ಆಗ್ತಿಲ್ಲ. ಹಾಗೆ ನೋಡಿದರೆ ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ರಿಲೇಷನ್ ಏನು ಕೆಟ್ಟದಾಗಿಲ್ಲ. ಸೊ ಅವರಿಬ್ಬರ ರಿಲೇಷನ್ ಚೆನ್ನಾಗೇ ಇದೆ. ಮತ್ತು ಈ ರಾಜಕಾರಣದಲ್ಲಿ ಅವರಿಬ್ಬರು ಮತ್ತು ಒಬ್ಬರು ಹೆಗಲ ಮೇಲೆ ಒಬ್ಬರು ಕೈ ಹಾಕಲ್ಲ ಅಂತ ಹೇಳೋದಕ್ಕೂ ಆಗಲ್ಲ. ಇದು ಹೇಗಿದೆ ರಾಜಕಾರಣದಲ್ಲಿ ಅಂದರೆ, ಸೊ ನೀವು BJP ಜೊತೆ ನೀವು ಜಾಯಿನ್ ಆದರೆ ಕುಮ್ಮವಾದಿ ಆಗ್ತೀರಿ. ಸೊ ಸಮಾಜವಾದಿ ಪಾರ್ಟಿನೋ ಅಥವಾ ರಾಷ್ಟ್ರೀಯ ಜನತಾದಳ ಪಾರ್ಟಿ ಜೊತೆ ನೀವು ಸಂಬಂಧ ಬೆಳೆಸಿದ್ರೆ ನೀವು ಸೆಕ್ಯುಲರ್ ಆಗ್ತೀರಿ. ಸೊ ಪಕ್ಷ ಬದಲಾಯಿಸುವ ಮೂಲಕ ನೀವು ಸೆಕ್ಯುಲರ್ ನಾನ್ ಸೆಕ್ಯುಲರ್ ಅನ್ನೋದೇ ಡಿಸೈಡ್ ಆಗುತ್ತೆ ಇವತ್ತು ಇಂಡಿಯಾದ ಪೊಲಿಟಿಕ್ಸ್ನಲ್ಲಿ. ಅಂತಹ ವಾತಾವರಣ ಇದೆ. ಸೊ BJP ಸಂಪೂರ್ಣವಾಗಿ ತಾನು ಒಂದೇ ಬಿಹಾರವನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು. ದಟ್ ಈಸ್ ದ ಸೀರಿಯಸ್ ಪ್ರಾಬ್ಲಮ್ ಫಾರ್ BJP. ಸೊ ಆ ಕಾರಣಕ್ಕೆ ನೀವು 2014 ನಂತರ ತಗೊಂಡ್ರೆ
ಯಾವ್ಯಾವಾಗ ನಿತೀಶ್ ಕುಮಾರ್ BJP ಬೆಡ್ಮೇಟ್ ಆಗಿದ್ರು, ಯಾವಾಗ ಆಗಿಲ್ಲ ಅಂತ ಕುತ್ಕೊಂಡು ಲೆಕ್ಕ ಮಾಡೋದು, ಕುತ್ಕೊಂಡು ನೀವು ಗೂಗಲ್ಗೆ ಹೋಗ್ಬಿಟ್ಟು ಹುಡುಕ್ಬೇಕು ಅವ್ರು ಯಾರ್ಯಾರು ಬೆಡ್ಮೇಟ್ ಆಗಿದ್ರು, ಯಾವಾಗ ಆಗಿಲ್ಲ ಅಂತ. ಸೊ ಅವ್ರ ಕ್ಯಾರೆಕ್ಟರ್ ಈಗಲ್ಲ, ಜನತಾದಳ ಇದು ಮೂಲ ಇದ್ದಂಥ ಸಂದರ್ಭದಲ್ಲೇ ಅವ್ರು ಆ ಕಾಲಘಟ್ಟದಲ್ಲೇ ಒಂದ್ಸಲ ರಾಮಕೃಷ್ಣ ಹೆಗಡೆ ಜೊತೆಗಿದ್ರು, ಓಡದ್ಮೇಲೆ ಅಲ್ಲಿಂದ ಬಂದರು, ಜನತಾದಳ ಕ್ಯಾಪ್ಚರ್ ಮಾಡಿದ್ರು. ಸೊ ಅದಕ್ಕಿಂತ ಬಹಳ ಮುಖ್ಯವಾಗಿ ಜಾರ್ಜ್ ಫರ್ನಾಂಡಿಸ್ ಜೊತೆಗೆ ಇದ್ರು. ಜಾರ್ಜ್ ಫರ್ನಾಂಡಿಸ್, ನಿತೀಶ್ ಕುಮಾರ್ ಇಬ್ಬರು ಒಂದೇ ಆಗಿದ್ರು. ಆದರೆ ಕೊನೆಗೆ ಅದೇನಾಯ್ತೋ ಗೊತ್ತಿಲ್ಲ, ಅವರಿಗೂ ಡಿಚ್ ಮಾಡಿದ್ರು, ರಿಲೇಷನ್ ಕೆಡ್ತು. ಆದರೆ ಇಬ್ಬರು ಹೋಗಿ ಬಿಜೆಪಿ ಗಂಗೆಯಲ್ಲಿ ಇಬ್ಬರು ಸ್ನಾನ ಮಾಡಿದ್ರು, ಹೊರಗಡೆ ಬಂದರು. ವಾಜಪೇಯಿ ಇರಬೇಕಾದ್ರೆ ನಿತೀಶ್ ಕುಮಾರ್ ಕೂಡ ಅವ್ರ ಜೊತೆ ಮಂತ್ರಿ ಆಗಿದ್ರು, ಇದಾಗಿದ್ರು. ಅದರಂತೆ ಜಾರ್ಜ್ ಫರ್ನಾಂಡಿಸ್ ಕೂಡ. ಸೊ ಅದರಿಂದ ಇವರು ಈ ನಡೆ ಏನಿದೆ, ಈ ನಡೆಯನ್ನು ಗುರುತಿಸುವುದು ಕಷ್ಟ ಈಗ. ವಾಟ್ ನಿತೀಶ್ ಕುಮಾರ್ ವಿಲ್ ಡೂ ಅಂತ. ಆದರೆ ಇಡೀ ಬಿಹಾರದ ರಾಜಕಾರಣವನ್ನು ಇನ್ನೂ ಗಮನಿಸಿದರೆ ವಾಟ್ ನಿತೀಶ್ ವಿಲ್ ಡೂ ಅನ್ನೋದು ಪ್ರಶ್ನೆನೇ ಅಲ್ಲ. ನಾವು ಆಸ್ ಆಫ್ ನೌ ವಾಟ್ BJP is going to do, that is the question now. That is the important question. ಮಹಾರಾಷ್ಟ್ರದಲ್ಲಿ ಏನು ಮಾಡಿದ ಹಾಗೆ, ಸೊ ಬಿಹಾರದಲ್ಲೂ ಅಂಥ ಒಂದು ಕಾರ್ಯಾಚರಣೆಗೆ ವೇದಿಕೆ ಸಿದ್ಧ ಆಗಿದೆ. ಸುಮಾರು ಕನಿಷ್ಠ 6-7 ಜನ 8 ಜನ MP ಗಳನ್ನು ಎಳೆದುಕೊಳ್ಳುವಂಥದ್ದು, ಆ ಮೂಲಕ ಕೇಂದ್ರ ಸರ್ಕಾರ ಭದ್ರಪಡಿಸೋದು ಮತ್ತು ಇಲ್ಲಿ ಬಿಹಾರದ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಮಾಡಿ ನಿತೀಶ್ ಕುಮಾರ್ ಅವರನ್ನ ಏಕನಾಥ್ ಶಿಂದೆ ಹಾಗೆ ಮಾಡಿಬಿಟ್ಟು, ಬೇಕಾದರೆ ಇರಪ್ಪ ನಮ್ಮ ಜೊತೆಗಿರ್ತೀಯಾ, ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅನ್ನೋ ಲೆವೆಲ್ಗೂ ಹೇಳ್ಬೋದು. ಈಗ ಅದೆಲ್ಲ ಇಲ್ವೇ ಇಲ್ಲ. ನೀವು ಮುಖ್ಯಮಂತ್ರಿ ಆದರೂ ನಾಳೆ ಮಂತ್ರಿ ಆಗ್ತಾರೆ, ಚಪರಾಸಿ ಆಗ್ತಾರೆ, ಇನ್ನೊಂದು ಆಗ್ತಾರೆ. ಆಲ್ ದೀಸ್ ಥಿಂಗ್ಸ್ ಹೊರಟೋಗ್ಬಿಟ್ಟಿದೆ ಇಂಡಿಯಾ ಪಾಲಿಟಿಕ್ಸ್ನಲ್ಲಿ. ಸೊ ಅಂತಹ ಒಂದು ಇದು ಈಗ ಕಾಣ್ತಾ ಇದೆ. ಬಿಹಾರ ಏನು ಬೇಕಾದರೂ ಬಿಹಾರದಲ್ಲಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಆದರೆ ನಿತೀಶ್ ಕುಮಾರ್ ಮತ್ತೆ ಇಂಡಿಯಾ ಒಕ್ಕೂಟದ ಕಡೆ ಹೋಗ್ತಾರೋ ಅದು ಹೇಳೋದಕ್ಕೆ ಆಗಲ್ಲ. ಅವ್ರು ಹೋಗ್ತಾರೆ ಇಲ್ಲ ಅಂತ ಹೇಳುವ ಸಿಚುವೇಶನ್ ಎಲ್ಲ ಬಿಕಾಸ್ ಆಫ್ ನಿತೀಶ್ ಕುಮಾರ್ ಕ್ಯಾರೆಕ್ಟರ್. ಸೊ ಈಗ ಬಟ್ ಅವರನ್ನು ಮತ್ತೆ ಇಂಡಿಯಾ ಒಕ್ಕೂಟದ ಕಡೆಗೆ ಸೆಳೆದುಕೊಳ್ಳುವ ಒಂದು ಯತ್ನ ಕೂಡ ನಡೀತಾ ಇದೆ. ಅದನ್ನು ಕೆಲವರು ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಇಡೀ ಪೊಲಿಟಿಕಲ್ ಸಿನರಿಯೋ ಇಸ್ ಫ್ಲೂಯಿಡ್ ಅಂತ. ಇಟ್ ಇಸ್ ಫ್ಲೂಯಿಡ್. ಸೊ ನೆಕ್ಸ್ಟು ಇಲೆಕ್ಷನ್ ಬರುವ ಹೊತ್ತಿಗೆ ಬಿಹಾರದ ರಾಜಕಾರಣದಲ್ಲಿ ಬದಲಾಗುತ್ತೆ. BJP ಮತ್ತೆ ತನ್ನ ದಾಳವನ್ನು ಉರುಳಿಸುತ್ತೆ. ಮತ್ತು ಈ ಬಾರಿ ಸೊ ಅಕಾಲಿ ದಳಕ್ಕಾದ ಗತಿ, ಶಿವಸೇನೆಗಾದ ಗತಿ, NCPಗಾದ ಗತಿ ನಿತೀಶ್ ಕುಮಾರಿಗೂ ಆಗುತ್ತೆ. ಮಾಡಿದ್ದುಣ್ಣು ಮಾರಾಯ ಅಷ್ಟೇ. ನಿತೀಶ್ ಕುಮಾರ್ ಈ ರೀತಿ ಪಲ್ಟಿ ಹೊಡೆದು ಬಂದಲ್ಲ, ಅಲ್ಟಿಮೇಟ್ಲಿ BJP ಅವರಿಗೆ ಬೆನ್ನಿಗೆ ಚೂರಿ ಹಾಕುವುದು ನಿಶ್ಚಿತ. ಯಾವ ಅನುಮಾನನೂ ಬೇಕಾಗಿಲ್ಲ. BJP ಮತ್ತು ಅಮಿತ್ ಶಾ ಏನಿದ್ದಾರೆ, ಅಮಿತ್ ಶಾ ಪ್ಲ್ಯಾನ್ ಈಸ್ ಟು ಡಿಚ್ ನಿತೀಶ್ ಕುಮಾರ್ ಆ್ಯಂಡ್ ಅವ್ರ ಪಾರ್ಟಿಯನ್ನು ಒಡೆಯುವುದು. ಅದು ಯಾವಾಗ? ವಿಲ್ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಬೆಂಬಲ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರ.